ಕಾಲ ನಿಮ್ಮ ದುಡಿಮೆ, ನಿಮ್ಮ ಶ್ರಮ ಆ ಕಾರ್ಖಾನೆಗಿದೆ, ಅನುಭವ ಇದೆ. ಯಾವುದೇ ಒಂದು ಆರ್ಡರ್ ಬಂದ್ರೆ ಅದಕ್ಕೆ ಡಿಸೈನ್ ತಕ್ಕಂಗೆ ನೀವು ಅದಕ್ಕೆ ಎಲ್ಲರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ರೀತಿಯಲ್ಲಿ ನೀವು ಅದನ್ನ ತಯಾರು ಮಾಡ್ಕೊಳ್ತಕ್ಕಂಥ ಶಕ್ತಿ ಇಲ್ಲಿ ಕೂತಿರ್ತಕ್ಕಂಥ ಕಾರ್ಮಿಕರಿರೋದು. ಬೇರೆ ರಾಜ್ಯದಿಂದ ಬಂದಿರೋರಿಗೆಲ್ಲ ಅವರು ಬುಕ್ಕಲ್ಲಿ ಹೋಗಿ ಎಕ್ಸಾಮ್ ಪಾಸ್ ಆಗಿರ್ಬೋದು, ಪ್ರಾಕ್ಟಿಕಲ್ ಆಗಿ ಹೋಗಿ ಎಕ್ಸಾಮ್ ಪಾಸ್ ಮಾಡಿರೋರು ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ನಮ್ಮ ಕಾರ್ಮಿಕ ಬಂಧುಗಳು. ಇವರಿಗೆ ಗೌರವವನ್ನು ಕೊಡಬೇಕು, ಇವರಿಗೆ ಸಂಬಳವನ್ನು ಹೆಚ್ಚು ಮಾಡಬೇಕು, ಇವರ ಬೇಡಿಕೆಗಳನ್ನು ಈಡೇರಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಈ ಮ್ಯಾನೇಜ್ಮೆಂಟ್ ಇರಬೇಕು. ಮ್ಯಾನೇಜ್ಮೆಂಟ್ ಅಲ್ಲಿ ಇರೋನು ಇಲ್ಲಿ ಕೆಜಿಎಫ್ನವ್ರು ಆಗಿದ್ರೆ ಈ ಜನರ ಕಷ್ಟ ಗೊತ್ತಾಗ್ತಾ ಇದ್ದು. ಅವನು ಇಲ್ಲೋನಲ್ಲ, ಎಲ್ಲಿಂದನೋ ಬಂದಿರ್ತಾನೆ, ನಿಮ್ ಬಗ್ಗೆ ಯಾಕೆ ಮಾತಾಡ್ತಾನೆ? ಅವ್ನಿಗೆ ಏನಿದೆ? ಅವ್ರು ಕಾರ್ ಕೊಡ್ತಾರೆ, ಬಂಗ್ಲೆ ಕೊಡ್ತಾರೆ, ಅವ್ರ ಕುಟುಂಬಕ್ಕೆ ಏನೇನು ಸೌಲಭ್ಯ ಬೇಕು ಎಲ್ಲ ಕೊಡ್ತಾರೆ. ಅದು ನಿಮ್ಮಿಂದ ಏನು ಬೇಕಾಗಿಲ್ಲ, ಲಾಭ ಮಾತ್ರ ಬೇಕು, ಒಳ್ಳೆ ಕೆಲಸ ನಿಮ್ಮಿಂದ ಮಾಡ್ಕೊಳ್ಳೋಕೆ ಮಾತ್ರ ಅವ್ರು ಬೇಕು, ಅಷ್ಟೇ ತಾನೆ? ಕನಿಷ್ಠ ಆ ಕ್ಯಾಂಟೀನಲ್ಲಿ ಕೆಲಸ ಮಾಡೋರಿಗೆ, ಆ ಗುಡಿಸೋರಿಗೆ, ಮತ್ತು ಏನೇನು ಆ ಕಾರ್ಖಾನೆ ಸ್ವಚ್ಛವಾಗಿರ್ಬೇಕಾಗಿರ್ತಕ್ಕಂಥದಕ್ಕೆ ವಾತಾವರಣ, ಒಳ್ಳೆ ವಾತಾವರಣ ನಿರ್ಮಾಣ ಮಾಡೋಕ್ಕೆ ಇಲ್ಲಿ ಕೂತಿರ್ತಕ್ಕಂಥ ನಮ್ಮ ತಾಯಂದ್ರು ಕ್ಲೀನ್ ಮಾಡ್ತಾರಲ್ಲ, ಅವ್ರು ಋಣ ತೀರ್ಸಕ್ಕಾಗತ್ತ ಮ್ಯಾನೇಜ್ಮೆಂಟ್ ಅವರು? ಆಗೋದಿಲ್ಲ. ಇವತ್ತು ನೀವು ಓದಿ ಎಕ್ಸಾಮ್ ಅಲ್ಲಿ ಪಾಸ್ ಆಗಿ ಕೆಲಸ ಸಿಕ್ಕಿ ನೀವು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇರ್ಬೋದು. ನಿಮಗೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಡಿಫೆನ್ಸ್ ಮಿನಿಸ್ಟರ್ ಕರೆದು ರಿವ್ಯೂ ಮೀಟಿಂಗ್ ಮಾಡುವಾಗ ಇಲ್ಲಿರ್ತಕ್ಕಂಥ ಆಫೀಸರ್ಗಳು ನಮ್ಮ ಕಾರ್ಖಾನೆ, ನಮ್ಮ ಯೂನಿಟಲ್ಲಿ ಕೆಜಿಎಫ್ ಯೂನಿಟ್ನಲ್ಲಿ ಒಳ್ಳೆ ಲಾಭದಾಯಕವಾಗಿ ಗಳಿಸ್ಬೇಕಂತ ಹೇಳಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆರ್ಡರ್ಗಳನ್ನ ಇನ್ ಟೈಮ್ ಅಲ್ಲಿ ಅವರು ಡೆವಲಪ್ಮೆಂಟ್ ಕಳಿಸಿದಾಗ ಮಾತ್ರ ಅಲ್ಲಿ ಅವ್ರಿಗೆ ಗೌರವ ಸಿಗುತ್ತೆ. ಅದು ಯಾರಿಂದ? ಇಲ್ಲಿ ಕೂತಿರ್ತಕ್ಕಂಥ ಕಾರ್ಮಿಕರು ನೀವು ಕೆಲಸ ಮಾಡಿದಾಗ ಮಾತ್ರ. ಅಫಿಷಿಯಲ್ ಯಾರು ಮಾಡಕ್ಕಾಗಲ್ಲ, ಅಧಿಕಾರಿ ಯಾರು ಮಾಡಕ್ಕಾಗಲ್ಲ. ನೀವು ಮಾಡೋದ ಕೆಲಸ, ನೀವು ಮಾಡುವಂತ ಕೆಲಸವನ್ನು ಯಶಸ್ವಿ ಅವರು ಇನ್ಕ್ರಿಮೆಂಟ್ ಮಾಡ್ಕೊಂತಾರೆ, ಪ್ರಮೋಷನ್ ಮಾಡ್ಕೊಂತಾರೆ, ಬೇರೆ ಬೇರೆ ಕಡೆ ಅವರು ಉದ್ಯೋಗಕ್ಕೆ ಹೋಗ್ತಾರೆ, ನಿಮ್ಮನ್ನ ಇಲ್ಲೇ ಕುಂಡಿಸಿದ್ದಾರೆ. ಇದು ಶೋಷಣೆ. ನಮಗೆ ಸಮಾನತೆ ಸಿಕ್ಕಿಲ್ಲ. ಇಲ್ಲಿ ಕೂತಿರ್ತಕ್ಕಂಥವ್ರು ಬಹುತೇಕ ಜನ ಎಲ್ಲ SC ST ಜನ ಕೂತಿರೋದಿಲ್ಲ. ಅವ್ರ ಕುಟುಂಬದವ್ರು ಬೀದಿ ಪಾಲಾಗ್ತಾ ಇದ್ದಾರೆ. ಇವಾಗ ಯಾವ್ದಾರ ಒಂದು ಸ್ಕೂಲ್ಗೆ ಮಕ್ಕಳನ್ನ ಸೇರಿಸಬೇಕಾದ ಹೇಳಿದ್ರೆ 50,000 1 ಲಕ್ಷ ರೂಪಾಯಿ ಡೊನೇಷನ್ ಕೇಳ್ತಾರೆ. ಅವ್ರಿಗೆ ಬುಕ್ಸ್, ಬ್ಯಾಗು ಅದೆಲ್ಲ ತೆಗೆದುಕೊಂಡು ಕೊಡ್ಬೇಕಾದ್ರೆ ಎಷ್ಟಾಗುತ್ತೆ? ನೀವು ಕೊಡ್ತಕ್ಕಂಥ ಸಂಬಳ ಏನು? ನನಗೆ ಗೊತ್ತಿರೋ ಪ್ರಕಾರ 800-850 ರೂಪಾಯಿ ಕೊಡ್ಬೋದು ಅಷ್ಟೇ. ಏನ್ ಸಿಗುತ್ತೆ ತಿಂಗಳಿಗೆ ಅವ್ರಿಗೆ? ಯಾವ ರೀತಿ ಜೀವನ ಮಾಡೋದು? ಬಾಡಿಗೆ ಮನೆಯಲ್ಲಿದ್ರೆ ಬಾಡಿಗೆ ಕಟ್ಟೋದ, ಮಕ್ಕಳನ್ನ ಓದಿಸೋದ, ಅವ್ರ ಊಟಕ್ಕೆ ಖರ್ಚು ಮಾಡೋದ, ಇಲ್ಲ ಅವ್ರು ಓಡಾಡಕ್ಕೆ ಪೆಟ್ರೋಲ್ಗೆ ಮತ್ತೆ ಇನ್ನೇನ ಕಾಯಿಲೆ ಬಂದ್ರೆ ಆಸ್ಪತ್ರೆಗೆ ಖರ್ಚು ಮಾಡಕ್ಕೆ ದುಡ್ಡಿಲ್ಲಿ ಬರ್ತದೆ. ಅವನ ಯಾವ ಕಾಂಟ್ರಾಕ್ಟರ್ ಬರ್ತಾನೆ, 6 ತಿಂಗಳು ನಿಮ್ಗೆ ಇಟ್ಕೊಂತಾರೆ, 1 ತಿಂಗಳು ರಜೆ ಕೊಟ್ಬಿಟ್ಟು ಮತ್ತೆ ತಿರುಗಿ ಪುನಃ ಹೊಸದಾಗಿ ನಿಮ್ಮನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾರ, ಮಾಡ್ಕೊಳ್ತಾನೆ. ನಿಮಗೆ ಈ ಕಾರ್ಮಿಕರ ಶ್ರಮದಿಂದ ನೀವು ಕಾರ್ಖಾನೆಯ ಹೆಸರನ್ನ ಬೆಳೆಸಿ ಒಳ್ಳೆ ಲಾಭದಾಯಕ ಮಾಡ್ತಕ್ಕಂಥ ಕಾರ್ಖಾನೆಯ ಆ ಆಡಳಿತ ಮಂಡಳಿಗೆ ನಿಮಗೆ ಮಾನ ಮರ್ಯಾದೆ, ಏನಾನ ಗೌರವ, ಮನುಷ್ಯತ್ವ ಏನಾನ ಇದ್ರೆ ಮೊದಲು ಇಲ್ಲಿ ಕೂತಿರ್ತಂತವರಿಗೆ ಒಳ್ಳೆ ಕೆಲಸ ಕೊಟ್ಟು ಸಂಬಳವನ್ನ ಕೊಡಿ. ನಿಮ್ಮೆಂಟಿ ಮಕ್ಕಳಿಗೆ ಒಳ್ಳೇದಾಗತ್ತೆ, ದೇವರು ಒಳ್ಳೇದ್ ಮಾಡ್ತಾನೆ. ಇಲ್ಲಂತ ಹೇಳಿ ನಿಮ್ಮೆಂಟಿಗಳಿಗೂ ಎಲ್ಲಾ ಕಾಯಿಲೆಗಳು ಬಂದ್ಬಿಡ್ತವೆ. ಇಲ್ಲಿ ಕೂತಿರ್ತಕ್ಕಂಥ ನೊಂದಿರೋ ಜನ ನೊಂದ್ಕೊಂಡು ಮನಸ್ಸು ನೊಂದ್ಕೊಂಡು ಮಾತಾಡ್ಬಿಟ್ರೆ ನಿಮ್ಗೆ ಆ ಶಾಪ ತರ್ತದೆ. ಅದಕ್ಕೆ ನೀವು ಗುರಿ ಆಗ್ಬೇಡಿ. ನಿಮ್ ಮನೆಯಿಂದ ನಿಮ್ಮ ಅಪ್ಪನ ಮನೆಯಿಂದ ಏನು ಕೊಡ್ತೀರೇನೋ? ಕೊಡ್ತಾರ? ಅಧಿಕಾರಿಗಳ ಮನೆಯಿಂದ ಕೊಡೋದಿಲ್ಲ ಸಂಬಳ. ಲೇಬರ್ ಆಕ್ಟ್ ಪ್ರಕಾರ ಇವತ್ತು ಪ್ರತಿಯೊಬ್ಬ ಕಾರ್ಮಿಕನಿಗೆ ಕೈ ತುಂಬಾ ಸಂಬಳ ಕೊಡಬೇಕು. 8 ಗಂಟೆ ಮೇಲೆ ದುಡಿಸ್ಕೊಳ್ಬಾರ್ದು. ಅವ್ರಿಗೆ ಟೆನ್ಷನ್ ಕೊಟ್ಟು ಅವ್ರಿಗೆ ವಿನಾಕಾರಣ ಮನಸ್ಸು ನೋಯಿಸಬಾರ್ದು. ಇದು ಲೇಬರ್ ಆಕ್ಟ್ ಹೇಳ್ತದೆ. ಆ ಆಕ್ಟ್ ಪ್ರಕಾರ ಸಂಬಳ ಕೊಡ್ತಾ ಇಲ್ಲ ನೀವು. ಮತ್ತೆ ಕೆಲಸ ಮಾತ್ರ ಮಾಡ್ಬೇಕು. ನಿಮ್ಗೆ ಅಪಾಯಿಂಟ್ಮೆಂಟ್ ಆಗಿರೋರು ಇಲ್ಲಿ ಕೂತಿರ್ತಕ್ಕಂಥ ಎಲ್ಲಾ ಕಾರ್ಮಿಕರಿಗಿರಲ್ಲ, ನೀವು ಮಾಡೋ ತರ ಕೆಲಸ ಮಾಡವೇ ಇಲ್ಲ. ಅವ್ರು ಬೆಳಗ್ಗೆ ಹಾಕೊಂಡ್ಬಂದು ಬಟ್ಟೆ ಸಾಯಂಕಾಲ ನೀವು ನೋಡಿ ಅದೇ ಐರನ್ ತರ ಇರ್ತದೆ, ಸ್ವಲ್ಪನೂ ಗಲೀಜ್ ಆಗಿರಲ್ಲ. ಆದ್ರೆ ನಿಮ್ ಬಟ್ಟೆ ನೋಡ್ರಿ ಆಯಿಲ್ ಆಗಿರ್ತದೆ, ಗ್ರೀಸ್ ಆಗಿರ್ತದೆ, ಎಲ್ಲ ಗಲೀಜ್ ಆಗಿರ್ತದೆ. ಮನೆಗೆ ಬರೋಷ್ಟೊಳಗಡೆ ಕೇಳ್ತಾರೆ. ಇದು ಕಣ್ಣಲ್ಲಿ ನೋಡಿ ಇಲ್ಲಿ ಕೂತಿರ್ತಕ್ಕಂಥ ಕಾರ್ಮಿಕರು ಕಷ್ಟ ಪಡ್ತಾ ಇದ್ದಾರೆ. ಅವ್ರಿಗೊಂದು 200, 300, 500 ದಿನಕ್ಕೆ ಎಕ್ಸ್ಟ್ರಾ ಮಾಡ್ಕೊಟ್ರೆ ನಿಮ್ ತಾಸಿನ ಗಂಟೆಯನ್ನು ಓಡಾಗುತ್ತದೇನಪ್ಪ? ಕೊಡ್ಬೇಕಲ್ಲ, ಕೊಡ್ಬೇಕು ತಾನೆ?
ನೀನ್ ಹೇಳ್ದಂಗೆ ದುಡಿತಾರೆ, ನೀನ್ ಹೇಳ್ದಂಗೆ ಕಷ್ಟಪಡ್ತಾರೆ, ಬೆಳಗ್ಗೆ 6 ಗಂಟೆಗೆ ಬಂದು ಎದ್ದು ಬಿದ್ದು ಹೋಗ್ತಾರೆ, ಕುಂಚು ಹೋಗ್ಬಿಟ್ರೆ ಎಲ್ಲ 10 ನಿಮಿಷ ಲೇಟ್ ಆಗ್ಬಿಟ್ರೆ ನನಗೆ ಕೆಲಸ ಮಾಡಿ ಇನ್ ಟೈಮಲ್ಲಿ ಆ ಟಾರ್ಗೆಟ್ ರೀಚ್ ಮಾಡ್ಬೇಕಲ್ಲ. ಆಡಳಿತ ಮಂಡಳಿ ಟಾರ್ಗೆಟ್ ಕೊಟ್ಟಿರ್ತಾರೆ, ಅವ್ರೊಂದು ಟೀಮ್ ಇರ್ತದೆ. ನನಗೆ ಗೊತ್ತಿಲ್ಲ ನಿಮ್ ಒಳಗಡೆ ಸೆಟಪ್ ನಾನು ನೋಡ್ಲಿಲ್ಲ ಯಾವತ್ತು. ನಿಮ್ಗೊಂದು ಟೀಮ್ ವರ್ಕ್ ಇದ್ದೇ ಇರ್ತದೆ. ಅವ್ರ ಟೀಮ್ ಎಲ್ಲ ಸೇರಿ ಆ ಕಾಂಪೊನೆಂಟ್ ನ ಇನ್ ಟೈಮ್ ಅಲ್ಲಿ ನೀವು ಮಾಡಿ ಅದನ್ನ ಟ್ರಯಲ್ ಮಾಡಿ ಸಕ್ಸಸ್ ಆದ್ರೆ ಅದ್ರ ಕ್ರೆಡಿಟ್ ನಿಮಗ್ ಬರಲ್ಲ. ಅಲ್ಲಿ ಕೂತಿರ್ತಕ್ಕಂಥ ರೂಮಲ್ಲಿ ಕೂತಿದ್ದಾನ ಅವನ ಆಫೀಸರ್ ಅವನಿಗೆ ಬರೋದು. ಡಿಫೆನ್ಸ್ ಮಿನಿಸ್ಟರ್ ನಿಮ್ಮನ್ನ ಕರೀತಾರ, ಡೆಲ್ಲಿ ಆಫೀಸರ್ ನಿಮ್ಮನ್ನ ಕರೀತಾರ, ಕರೆಯೋದು ಯಾರು? ಅವ್ರನ್ನ. ಹೆಸರು ಬರೋದು ಅವ್ರಿಗೆ, ಇನ್ಕ್ರಿಮೆಂಟ್ ಆಗೋದು ಅವ್ರಿಗೆ, ಪ್ರಮೋಷನ್ ಆಗೋದು ಅವ್ರಿಗೆ. ಬೀದಿಯಲ್ಲಿ ಕುತ್ಕೊಂಡು ಹೋರಾಟ ಮಾಡೋದು ನೀವು. ನಮಗ್ ಅದು ಬೇಕು ಇದು ಬೇಕು ಅಂತೇಳಿ ನೀವು ಮಾಡ್ತಕ್ಕಂಥ ಹೋರಾಟಕ್ಕೆ ನಾವೆಲ್ಲ ರಾಜಕಾರಣಿಗಳು, ಎಲ್ಲಾ ಪಕ್ಷದವರು, ಸಂಘ ಸಂಸ್ಥೆಗಳು ಎಲ್ಲರೂ ಒಗ್ಗಟ್ಟಾಗಿದ್ದೀವಿ. ರಾಜಕಾರಣಿಗಳಾಗಿ ಅಲ್ಲ, ನಿಮ್ಮ ಮನೆಯ ಮಕ್ಕಳಾಗಿ. ಬಹಳ ಚೆನ್ನಾಗಿ ನಮ್ಮ ಜ್ಯೋತಿ ಬಸವಣ್ಣವರು ತಮಿಳಲ್ಲಿ ಸ್ಪೀಚ್ ಮಾಡ್ತಾರೆ. ನನಗೆ ಅಷ್ಟು ಫ್ಲೂಯೆನ್ಸ್ ಆಗಿ ತಮಿಳಲ್ಲಿ ಮಾತಾಡಕ್ ಆಗಲ್ಲ, ಅದಕ್ಕೋಸ್ಕರ ಕನ್ನಡದಲ್ಲೇ. ನಾನು ಮೂಮೆಂಟ್ ಇಂದ ಬಂದಂತ. ಈ ಪುಣ್ಯಾತ್ಮವ್ರು ಇದಾರಲ್ಲ, ಇವ್ರು ಇಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಕುಂಡ್ರಿಸೋಕೆ ಬಿಡ್ತಾ ಇರ್ಲಿಲ್ಲ, ಒಂದು ಊರು ಆಚೆ ಇಟ್ಬಿಡ್ತಾ ಇದ್ರು. ಬಾಬಾ ಸಾಹೇಬ್ರು ಏನಾದ್ರು ಈ ದೇಶಕ್ಕೆ ಸಂವಿಧಾನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವ್ಯಾರನ್ನ ಕುತ್ಕೊಳಕ್ ಆಗ್ತಾ ಇತ್ತಾ? ಬಹುಶಃ ಇಲ್ಲಿ ನಿಮ್ಗೆ ಹೋರಾಟ ಮಾಡ್ಲಿಕ್ಕೂ ಕೂಡ ಪರ್ಮಿಷನ್ ಕೊಡ್ಲಿಕ್ಕೆ ನಿಮ್ಗೆ ಅಲದಾಡ್ಸ್ಬಿಟ್ಟಿರ್ತಾರೆ. ಇದು ನಮ್ಮ ಕಾಂಪ್ಲೆಕ್ಸ್, ಇದು ನಮ್ಮ ಜಾಗ, ನಾವು ಕೊಡೋದಿಲ್ಲ, ನಿಮ್ ಪರ್ಮಿಷನ್ ಕೊಡಲ್ಲ ಅಂತೇಳಿ ತುಂಬಾ ಅಲದಾಡಿಸಿರ್ತಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಹೋರಾಟದಿಂದಲೇನೆ. 1949 ನವೆಂಬರ್ 26ನೇ ತಾರೀಕು ಈ ದೇಶಕ್ಕೆ ಸಂವಿಧಾನವನ್ನ ಸಮರ್ಪಣೆ ಮಾಡಿದ್ದಂತ